ಯತ್ನಾಳ್ ದಿಢೀರ್ ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಬಣದಲ್ಲಿ ಆತಂಕ ಶುರುವಾಗಿದೆ. ಉಚ್ಚಾಟನೆ ಮಾಡಿದ್ರೂ ಕೂಡ ಯತ್ನಾಳ್ ಪರ ನಿಲ್ಲೋದಕ್ಕೆ ರೆಬೆಲ್ಸ್ ಟೀಮ್ ರೆಡಿಯಾಗಿದೆ. ಶೀಘ್ರದಲ್ಲೇ ಸಭೆ ಮಾಡಿ ಯತ್ನಾಳ್ ಪರ ನಿಲ್ಲೋ ಘೋಷಣೆಯನ್ನ ಮಾಡಲಿದ್ದಾರೆ. ರಮೇಶ್ ಜಾರಕಿಹೊಳಿ, ಎನ್ಆರ್ ಸಂತೋಷ್, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ರಿಂದ ಸಭೆ ನಡೆಯೋ ಸಾಧ್ಯತೆ ಇದೆ. ಯತ್ನಾಳ್ ಪರ ನಿಲ್ಲೋ ಬಗ್ಗೆ ಸಭೆ ನಡೆಸಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಸದ್ಯದಲ್ಲೇ ಸಭೆ ನಡೆಯೋ ಸಾಧ್ಯತೆ ಇದೆ. ಯತ್ನಾಳ್ ದಿಢೀರ್ ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಬಣದಲ್ಲಿ ಒಂದು ರೀತಿಯ ಆತಂಕ ಶುರುವಾಗಿದೆ. ವಾಟ್ ನೆಕ್ಸ್ಟ್ ಅಂತ ಏನು ಮಾಡಬೇಕು? ಇಷ್ಟು ದಿನ ಯತ್ನಾಳ್ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡವು. ಈಗ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಮುಂದೇನು ಮಾಡಬೇಕು? ಉಚ್ಚಾಟನೆ ಮಾಡಿದ್ರೂ ಕೂಡ ಯತ್ನಾಳ್ ಪರವಾಗಿ ನಿಲ್ಲಬೇಕು ಅಂತ ರೆಡಿ ಆಗಿದ್ದಾರಂತೆ ರೆಬೆಲ್ಸ್ ಟೀಮ್ ನಲ್ಲಿ ಇರೋರು. ಹಾಗಾಗಿ ಅತಿ ಶೀಘ್ರದಲ್ಲಿ ಒಂದು ಸಭೆ ಮಾಡಿ ಯತ್ನಾಳ್ ಪರ ನಿಲ್ಲೋ ಬಗ್ಗೆ ಘೋಷಣೆಯನ್ನ ಮಾಡಲಿದ್ದಾರೆ. ಯತ್ನಾಳ್ ದಿಢೀರ್ ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಬಣದಲ್ಲಿ ಆತಂಕ ಶುರುವಾಗಿದೆ. ಉಚ್ಚಾಟನೆ ಮಾಡಿದ್ರೂ ಕೂಡ ಯತ್ನಾಳ್ ಪರ ನಿಲ್ಲೋದಕ್ಕೆ ರೆಬೆಲ್ಸ್ ಟೀಮ್ ರೆಡಿಯಾಗಿದೆ. ಶೀಘ್ರದಲ್ಲೇ ಸಭೆ ಮಾಡಿ ಯತ್ನಾಳ್ ಪರ ನಿಲ್ಲೋ ಘೋಷಣೆಯನ್ನ ಮಾಡಲಿದ್ದಾರೆ. ರಮೇಶ್ ಜಾರಕಿಹೊಳಿ, ಎನ್ಆರ್ ಸಂತೋಷ್, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ರಿಂದ ಸಭೆ ನಡೆಯೋ ಸಾಧ್ಯತೆ ಇದೆ. ಯತ್ನಾಳ್ ಪರ ನಿಲ್ಲೋ ಬಗ್ಗೆ ಸಭೆ ನಡೆಸಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಸದ್ಯದಲ್ಲೇ ಸಭೆ ನಡೆಯೋ ಸಾಧ್ಯತೆ ಇದೆ. ಯತ್ನಾಳ್ ದಿಢೀರ್ ಉಚ್ಚಾಟನೆಯ ಬೆನ್ನಲ್ಲೇ ರೆಬೆಲ್ಸ್ ಬಣದಲ್ಲಿ ಒಂದು ರೀತಿಯ ಆತಂಕ ಶುರುವಾಗಿದೆ. ವಾಟ್ ನೆಕ್ಸ್ಟ್ ಅಂತ ಏನು ಮಾಡಬೇಕು? ಇಷ್ಟು ದಿನ ಯತ್ನಾಳ್ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡವು. ಈಗ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಮುಂದೇನು ಮಾಡಬೇಕು? ಉಚ್ಚಾಟನೆ ಮಾಡಿದ್ರೂ ಕೂಡ ಯತ್ನಾಳ್ ಪರವಾಗಿ ನಿಲ್ಲಬೇಕು ಅಂತ ರೆಡಿ ಆಗಿದ್ದಾರಂತೆ ರೆಬೆಲ್ಸ್ ಟೀಮ್ ನಲ್ಲಿ ಇರೋರು. ಹಾಗಾಗಿ ಅತಿ ಶೀಘ್ರದಲ್ಲಿ ಒಂದು ಸಭೆ ಮಾಡಿ ಯತ್ನಾಳ್ ಪರ ನಿಲ್ಲೋ ಬಗ್ಗೆ ಘೋಷಣೆಯನ್ನ ಮಾಡಲಿದ್ದಾರೆ. ಯತ್ನಾಳ್ ದಿಢೀರ್ ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಬಣದಲ್ಲಿ ಆತಂಕ ಶುರುವಾಗಿದೆ. ಉಚ್ಚಾಟನೆ ಮಾಡಿದ್ರೂ ಕೂಡ ಯತ್ನಾಳ್ ಪರ ನಿಲ್ಲೋದಕ್ಕೆ ರೆಬೆಲ್ಸ್ ಟೀಮ್ ರೆಡಿಯಾಗಿದೆ. ಶೀಘ್ರದಲ್ಲೇ ಸಭೆ ಮಾಡಿ ಯತ್ನಾಳ್ ಪರ ನಿಲ್ಲೋ ಘೋಷಣೆಯನ್ನ ಮಾಡಲಿದ್ದಾರೆ. ರಮೇಶ್ ಜಾರಕಿಹೊಳಿ, ಎನ್ಆರ್ ಸಂತೋಷ್, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ರಿಂದ ಸಭೆ ನಡೆಯೋ ಸಾಧ್ಯತೆ ಇದೆ. ಯತ್ನಾಳ್ ಪರ ನಿಲ್ಲೋ ಬಗ್ಗೆ ಸಭೆ ನಡೆಸಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಸದ್ಯದಲ್ಲೇ ಸಭೆ ನಡೆಯೋ ಸಾಧ್ಯತೆ ಇದೆ. ಯತ್ನಾಳ್ ದಿಢೀರ್ ಉಚ್ಚಾಟನೆಯ ಬೆನ್ನಲ್ಲೇ ರೆಬೆಲ್ಸ್ ಬಣದಲ್ಲಿ ಒಂದು ರೀತಿಯ ಆತಂಕ ಶುರುವಾಗಿದೆ. ವಾಟ್ ನೆಕ್ಸ್ಟ್ ಅಂತ ಏನು ಮಾಡಬೇಕು? ಇಷ್ಟು ದಿನ ಯತ್ನಾಳ್ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡವು. ಈಗ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಮುಂದೇನು ಮಾಡಬೇಕು? ಉಚ್ಚಾಟನೆ ಮಾಡಿದ್ರೂ ಕೂಡ ಯತ್ನಾಳ್ ಪರವಾಗಿ ನಿಲ್ಲಬೇಕು ಅಂತ ರೆಡಿ ಆಗಿದ್ದಾರಂತೆ ರೆಬೆಲ್ಸ್ ಟೀಮ್ ನಲ್ಲಿ ಇರೋರು. ಹಾಗಾಗಿ ಅತಿ ಶೀಘ್ರದಲ್ಲಿ ಒಂದು ಸಭೆ ಮಾಡಿ ಯತ್ನಾಳ್ ಪರ ನಿಲ್ಲೋ ಬಗ್ಗೆ ಘೋಷಣೆಯನ್ನ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.